सिद्धविद्याधर गणसमाराध्य चरणसरोज सर्वसुसिद्धिदायक शीघ्रदिं पालिपुदु भिन्नपवा बुद्धिविद्याज्ञानबलपरिशुद्ध भक्तिविरक्तिनिरुतन मध्यन स्मृतिलीಲೆಗಳ ಸುಸ್ತವನ ವದನದಲ್ಲಿ ಅಸೀದುದಾರ ಗುಣವಾರಿಧಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕ ಸಂಶಾಂತ ಸಂವಿದ ಅಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ 10. ಸಿದ್ಧವಿದ್ಯಾ ಧರಗಣ ಸಮರಾಷ್ಟ್ರ ಚರಣ ಸರೋಜ ಸರ್ವಸು ಎಂಬ ಈ ಪದ್ಯದಿಂದ ಜಗನ್ನಾಥದಾಸಾರ್ಯರು ಶ್ರೀ ಗಣನಾಥನನ್ನ ಸನ್ಮಾರ್ಗ ತೋರಿ ದೋಷ ವಿದೂರನಾದ ಶ್ರೀ ಪರಮಾತ್ಮನ ಸ್ಮರಣೆ ಮಾಡಬೇಕು, ಲೀಲಾ ವೈಭವಗಳ ಸುಸ್ತವನವನ್ನು ದಯಪಾಲಿಸು ಎಂದು ಪ್ರಾರ್ಥಿಸುತ್ತಾರೆ. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡೆದ ದೇವತಾ ವರ್ಗಕ್ಕೆ ಸಿದ್ಧರು ಎಂದು ಹೆಸರು. ದೇವತೆಗಳಿಂದ ಉತ್ಪತ್ತಿ ಪಡೆದ ದೇವತೆಗಳ ಒಂದು ವರ್ಗಕ್ಕೆ ವಿದ್ಯಾಧರ ಎಂದು ಹೆಸರು. ಅಂತಹ ಸಿದ್ಧರು ಮತ್ತು ವಿದ್ಯಾಧರುಗಳ ಸಮೂಹದಿಂದ ಪೂಜಿತ ಪಾದ ಪದ್ಮವುಳ್ಳವನು ವಿಘ್ನೇಶ್ವರನು. ಭಗವತ್ ಪ್ರೀತಿಕರವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸಿದ್ಧಿಯನ್ನು ಕೊಡುವವನಾದ್ದರಿಂದ ಸರ್ವ ಸುಸಿದ್ಧದಾಯಕನು. ಸಿದ್ಧ ವಿದ್ಯಾಧರರಿಂದ ಪೂಜಿತವಾದ ಪಾದಪದ್ಮಗಳುಳ್ಳವನು ಸರ್ವ ಸುಸಿದ್ಧಿಪ್ರದಾಯಕನೂ ಆದ ಶಂಕರಾತ್ಮಜನು ನಮಗೆ ಭಗವತ್ ವಿಷಯವಾದ ನಿಶ್ಚಯ ಬುದ್ಧಿಯನ್ನು, ಭಗವತ್ಪರವಾದ ಸಚ್ಛಾಸ್ತ್ರಜನ್ಯವಾದ ಸದ್ವಿದ್ಯೆಯನ್ನು, ಶ್ರೀಹರಿ ಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ ತಾರತಮ್ಯ, ಪ್ರಪಂಚ ಸತ್ಯತ್ವ ಇತ್ಯಾದಿ ಸುಜ್ಞಾನವನ್ನು, ನಿಸ್ಸಂಶಯವಾದ ಪರಿಶುದ್ಧವಾದ ಮಹಾತ್ಮಜ್ಞಾನಪೂರ್ವಕ ಸುದೃಢ ಪ್ರೇಮ ಪ್ರವಾಹ ರೂಪವಾದ ಭಕ್ತಿಯನ್ನು, ಪ್ರಾಪಂಚಿಕ ವಿಷಯಾದಿಗಳಲ್ಲಿ ವಿರಕ್ತಿಯನ್ನು ದಯಪಾಲಿಸೆಂದು ಭಕ್ತಿಪೂರ್ವಕವಾಗಿ ಪಾರ್ವತೀತನಯನನ್ನು ಪ್ರಾರ್ಥಿಸುತ್ತಾರೆ. ಶ್ರೀ ಪರಮಾತ್ಮನು ದೋಷವಿದೂರನು, ಇದರಿಂದ ಅನವದ್ಯನು ಎಂದಿದ್ದಾರೆ. ಅನವದ್ಯನಾದ, ಅಪಾರ ಮಹಿಮಾ ಸಂಪನ್ನನಾದ, ಅಪ್ರಮೇಯನಾದ, ಧ್ಯಾನಪೂರ್ವಕ ಸ್ಮರಣೆ ಸ್ಮೃತಿ ನಾನಾ ಲೀಲಾರೂಪವಾದ ಕ್ರೀಡಾ ವೈಭವಗಳನ್ನು ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡುವ ಪರಮ ಭಾಗ್ಯವನ್ನು ಅನವರತ ಪಾಲಿಸೆಂದು ಭಿನ್ನಯಿಸಿಕೊಂಡಿದ್ದಾರೆ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.